ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿ ಕಲಿಯೋಣ ಸೌಂದರ್ಯ ಲಹರಿ. ಶ್ಲೋಕ 51. ಶ್ಲೋಕ 51ರಲ್ಲಿ ಏನಿರಬಹುದು, ಶ್ಲೋಕ ಹೇಗಿರಬಹುದು ನೋಡೋಣ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಶ್ಲೋಕ 51. ದೇವಾಯ ನವರಸಯುಕ್ತ ನೋಟದ ವರ್ಣನೆ. ನವರಸಯುಕ್ತವಾದ ನೋಟದ ವರ್ಣನೆಯನ್ನು ನಾವಿಲ್ಲಿ ಕಾಣಬಹುದು. ಶ್ಲೋಕ ಹೇಗಿದೆ ನೋಡೋಣ. ಒಂದ್ಸಾರಿ ಓದ್ತೀನಿ. ಶಿವೇ ಶೃಂಗಾರಾರ್ದ್ರ ತದಿತರಜನೆ ಕುತ್ಸನಪರ ಸರೋಷಾ ಗಂಗಾಯಾಂ ಗಿರೀಶಚರಿತೆ ವಿಸ್ಮಯವತಿ ಹರಾಹಿಭ್ಯೋ ಭೀತಾ ಸರಸಿರುಹ ಸೌಭಾಗ್ಯ ಜಯಿನಿ ಸಖೀಷು ಸ್ಮೇರಾತೆ ಮಯಿ ಜನನಿ ದೃಷ್ಟಿಸ್ಸ ಕರುಣಾ. ಶಿವೇ ಶೃಂಗಾರಾರ್ದ್ರ, ಶೃಂಗಾರ ಆರ್ದ್ರ, ತದಿತರಜನೆ ತತ್ ಇತರಜನೆ, ಕುತ್ಸನಪರ ಸರೋಷ, ಗಂಗಾಯಾಂ ಗಿರೀಶಚರಿತೆ ವಿಸ್ಮಯವತಿ ಹರಾಹಿಭ್ಯೋ, ಹರ ಅಹಿಭ್ಯೋ, ಭೀತಾ ಸರಸಿರುಹ ಸೌಭಾಗ್ಯ ಜಯಿನಿ ಸಖೀಷು ಸ್ಮೇರಾ ತೇ ಮಯಿ ಜನನಿ ದೃಷ್ಟಿಃ ಸಕರುಣಾ, ದೃಷ್ಟಿಃ ಸಕರುಣಾ. ಹೀಗೆ ಪದಗಳನ್ನು ಬಿಡಿಸ್ಕೊಂಡಾಗ ಪದಗಳು ಸಿಗತ್ತೆ. ಅದರ ಅರ್ಥ ಹೇಗಿರಬಹುದು ನೋಡೋಣ. ತೇ ದೃಷ್ಟಿ ಅಂದರೆ ಇಲ್ಲಿ ದೇವಿಗೆ ಹೇಳ್ತಾ ಇರುವಂತಹ ಪದ ತೇ ದೃಷ್ಟಿ ಅಂದರೆ ನಿನ್ನ ದೇವಿಯ ದೃಷ್ಟಿ. ದೃಷ್ಟಿ ಅಂದರೆ ಕಟಾಕ್ಷ, ಕೃಪಾ ಕಟಾಕ್ಷ ಅಂತ ಹೇಳ್ತೀವಲ್ಲ ಹಾಗೆ. ಶಿವೇ ಅಂದರೆ ಈಶ್ವರನಲ್ಲಿ. ಶೃಂಗಾರಾರ್ದ್ರ ಅಂದರೆ ಶೃಂಗಾರ ರಸದಿಂದ ನೆನೆದಿರುವುದು, ತೊಯ್ದಿರುವುದು. ತದಿತರಜನೆ ಅಂದರೆ ಈಶ್ವರನನ್ನ ಉಳಿದ ಇತರ ಜನರಲ್ಲಿ. ತದಿತರಜನೆ. ಕುತ್ಸನಪರ ಅಂದರೆ ನಿಂದೆ ಮಾಡುವಂತಹದ್ದು, ಅದರಲ್ಲಿ ಆಸಕ್ತವಾಗಿರುವಂತಹದ್ದು. ಗಂಗಾಯಾಮ್ ಅಂದರೆ ಗಂಗೆ, ಯಾರು? ಸವತಿ, ಸವತಿಯಾದ ಗಂಗೆಯಲ್ಲಿ. ಸರೋಷ, ರೋಷ ಅಲ್ಲೇ ಗೊತ್ತಾಗುತ್ತೆ, ಕೋಪಗೊಂಡಿರುವಂತಹದ್ದು. ಗಿರೀಶ ಚರಿತೆ ಅಂದರೆ ಈಶ್ವರನ ಚರಿತ್ರೆಯಲ್ಲಿ, ಚರಿತದಲ್ಲಿ. ವಿಸ್ಮಯವತಿ ಆಶ್ಚರ್ಯವುಳ್ಳದ್ದಾಗಿಯೂ. ಹರಾಹಿಭ್ಯೋ ಅಂದರೆ ಈಶ್ವರನ ಹಾವುಗಳ ದೆಸೆಯಿಂದ. ಭೀತ ಹೆದರಿದುದಾಗಿ. ಸರಸಿರುಹ ಸೌಭಾಗ್ಯ ಜಯಿನಿ ಕಮಲಗಳಿಗೆ ಕೆಂಪು ಬಣ್ಣವನ್ನು ಇರುವಂತಹ ಸರಸಿರುಹ ಸೌಭಾಗ್ಯ ಜಯಿನಿ. ಸಖೀಷು ವೀರವನ್ನ ಉಂಟು ಮಾಡುವಂತಹದ್ದು. ಸ್ಮೇರ, ಸಖೀಷು ಅಂದರೆ ಸ್ನೇಹಿತೆಯರು. ಸ್ಮೇರ ಸಂತೋಷ, ಹಾಸ್ಯ ಉಳ್ಳದ್ದಾಗಿರುವಂತಹದ್ದು. ಮಯಿ ಸಕರುಣ ಸ್ನೇಹಿತೆಯರಲ್ಲಿ ಹಾಸ್ಯವಾಗಿ ಇರುವಂತಹದ್ದಾಗಿದ್ದರೂ ಭಕ್ತನಾದ ನನ್ನಲ್ಲಿ ಸಕರುಣ ದಯಾರಸವನ್ನು ಉಳ್ಳದ್ದಾಗಿ ಇದೆ. ಭವತಿ ಅಂದರೆ ಇದೆ ಅಂತ
ತಗೊಳ್ಬಹುದು. ಈಗ ಶ್ಲೋಕನ ಪದಗಳನ್ನ ನೋಡಿದ್ದಾಯಿತು, ಪದಗಳ ಅರ್ಥವನ್ನು ತಿಳ್ಕೊಂಡಿದ್ದಾಯಿತು, ಒಂದು ಸಾರಿ ಓದಿದ್ದಾಯಿತು. ಈಗ ಹೇಳೋದು ಹೇಗೆ ಶ್ಲೋಕ? ಶಿವೇ ಶೃಂಗಾರಾರ್ದ್ರ ತದಿತರ ಜನೇ ಕುತ್ಸನ ಪರ ಸರೋಷಾ ಗಂಗಾಯಾಂ ಗಿರಿಶಚರಿತೆ ವಿಸ್ಮಯವತಿ ಹರಾಹಿಭ್ಯೋ ಭೀತಾ ಸರಸಿರುಹ ಸೌಭಾಗ್ಯ ಜಯಿನಿ ಸಖೀಷು ಸ್ಮೇರಾತೆ ಮಯಿ ಜನನಿ ದೃಷ್ಟಿ ಸಕರುಣಾ. ಹೀಗೆ ಹೇಳುವಂಥದ್ದಾಗಿದೆ. 51ನೇ ಶ್ಲೋಕದಲ್ಲಿ ದೇವಿಯ ನವರಸಯುಕ್ತ ನೋಟದ ವರ್ಣನೆಯನ್ನು ಮಾಡಿರುವಂತಹದ್ದು ಅಂತ ನಾವು ಈ ಮೊದಲೇ ತಿಳ್ಕೊಂಡಿದ್ದೀವಿ. ಹೀಗೆ ಪದಗಳನ್ನ ಬಿಡಿಸಿ ಅರ್ಥವನ್ನು ತಿಳ್ಕೊಳ್ತಾ ಜೋಡಿಸಿ ಹೇಗೆ ಹೇಳೋದು ಅನ್ನೋದನ್ನು ನಾವು ಇದುವರೆಗೆ ತಿಳ್ಕೊಂಡ್ವಿ. ಇಲ್ಲಿ ನವರಸಯುಕ್ತ ನೋಟದ ಬಗ್ಗೆ ನಾವು ಹೇಳ್ತಾ ಇರೋದ್ರಿಂದ ದೇವಿ ಪತಿಯಾದ ಶಿವನಲ್ಲಿ ಶೃಂಗಾರ ರಸವನ್ನು, ಬೇರೆಯವರಲ್ಲಿ ಭೀಭತ್ಸ ರಸಭಾವದಿಂದ, ಸವತಿಯಾದ ಗಂಗೆಯಲ್ಲಿ ಸಿಟ್ಟಿನಿಂದ ರೌದ್ರರಸ, ಶಿವನ ವಿಜಯ ಚರಿತ್ರೆಗಳನ್ನು ನೋಡುವಾಗ ಅದ್ಭುತ ರಸ, ಶರೀರದ ಮೇಲೆ ಹಾವುಗಳನ್ನು ಆಭರಣವಾಗಿ ಶಿವ ಧರಿಸಿರುವುದರಿಂದ ಭಯರಸ, ಕಮಲಗಳಲ್ಲಿ ರಕ್ತಕಾಂತಿ ಸೌಭಾಗ್ಯವನ್ನು ಉಂಟು ಮಾಡೋದ್ರಿಂದ ವೀರರಸ, ಗೆಳತಿಯರಲ್ಲಿ ಅಚ್ಚರಿಯ ಕಣ್ಣುಗಳಿಂದ ಹಾಸ್ಯಭರಿತವಾಗಿ ನೋಡುವಂತಹದ್ದು ಹಾಸ್ಯರಸ, ಹಾಗೆ ಭಕ್ತರಾದ ನಮ್ಮಲ್ಲಿ ಕರುಣಾರಸ. ಹೀಗೆ ದೇವಿಯ ದೃಷ್ಟಿಯು ಅಷ್ಟರಸಗಳನ್ನು ವಿವಿಧ ಜನರಿಗೆ ನೀಡ್ತಾ ಇರುವಂತಹದ್ದನ್ನು ನಾವಿಲ್ಲಿ ನೋಡಬಹುದು. ದೇವಿಯ ದೃಷ್ಟಿ ಸಹಜವಾಗಿ ಶಾಂತರಸಪೂರ್ಣವಾಗಿರೋದ್ರಿಂದ ಬೇರೆಯ ದೃಷ್ಟಿಗಳ ಅವಸ್ಥೆಗಳನ್ನು ನಾವಿಲ್ಲಿ ವರ್ಣಿಸಿರೋದನ್ನು ನೋಡಬಹುದು. ಶಾಂತಂ ಪರಮಾನಂದ ಸ್ವರೂಪಂ ಅಂದರೆ ಶ್ರೀಮಾತೆ ಸಹಜ ಶಾಂತ ಸ್ವರೂಪಿಣಿ. ಆದ್ದರಿಂದಲೇ ನವರಸಗಳಲ್ಲಿ ಒಂದಾದ ಶಾಂತರಸವನ್ನು ಪ್ರತ್ಯೇಕವಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರುವಂತಹದ್ದು. ಹೀಗೆ ಸೌಂದರ್ಯ ಲಹರಿ ಶ್ಲೋಕ 51ರ ಫಲಗಳು. ಇದನ್ನು ಪುನಃ ಪುನಃ ಪಠನೆ ಮಾಡೋದ್ರಿಂದ ಜನರನ್ನು ಆಕರ್ಷಿಸುವ ಶಕ್ತಿ, ದೇವಿಯ ಅನುಗ್ರಹ ಹಾಗೂ ಸಮಾಜದಲ್ಲಿ ಅಪಾರ ಪ್ರಭಾವ ಮತ್ತು ಕೀರ್ತಿ ದೊರೆಯುತ್ತೆ. ಈ ಶ್ಲೋಕ ಸಾಧಕರಿಗೆ ಪ್ರಭುತ್ವವನ್ನು, ಜನಪ್ರಿಯತೆ, ವಾಗ್ಮಿತ್ವವನ್ನು ಹಾಗೆ ಆದೇಶ ಶಕ್ತಿಯನ್ನು ನೀಡುತ್ತದೆ. ಹೀಗೆ ಪುನಃ ಪುನಃ ಪಠನೆ ಮಾಡೋದ್ರ ಮೂಲಕ ಜೀವನದಲ್ಲಿ ಗೌರವ ಮತ್ತು ಪ್ರಭಾವವನ್ನು ಹೆಚ್ಚಿಸಿಕೊಳ್ಳಲು ಸಹಾಯಕವಾಗುತ್ತೆ ಅಂತ ಹೇಳ್ತಾ ಸೌಂದರ್ಯ ಲಹರಿಯ 51ನೇ ಶ್ಲೋಕವನ್ನು ನಾವು ಇಲ್ಲಿಗೆ ಸಂಪನ್ನಗೊಳಿಸೋಣ. ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಇದುವರೆಗೆ ಇದನ್ನೆಲ್ಲ ಕೇಳಿದ್ದಕ್ಕೆ ಧನ್ಯವಾದಗಳು. ಹಾಗೆ ಮತ್ತೆ ಸಿಗೋಣ ಮುಂದಿನ 52ನೇ ಶ್ಲೋಕದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.